ತಿಂತಾಯಿರ್ತಾರೆ. ನಾನಂತೂ ನಾನ್ ಸ್ಟಾಪ್ ಹೊಡಿತಾ ಇರ್ತೀನಿ. ಸೋಲೋ ಅಂದರೆ ಇದೊಂದು. ಸೊ ನೀವು ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಎಲ್ಲಿ ತುಂಬ ಹೊಟ್ಟೆ ಹಸಿಯುತ್ತೆ ಅವಾಗ ಮಾತ್ರ ನಿಂತ್ಕೋತೀವಿ. ಸೊ ಸ್ನೇಹಿತರೆ ನೋಡಿ ರೋಡ್ ಹೆಂಗಿದೆ. ಸೊ ತಿಂಡಿ ಇನ್ನೂ ತಿಂದಿಲ್ಲ, ತಿಂದ್ಬಿಟ್ಟು ಆಮೇಲೆ ಓಡ್ತೀವಿ. ನಾನು ಡ್ರೋನ್ ಶಾಟ್ಸ್ ತೆಗೆಯೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲಾದ್ರೂ. ಬಟ್ ಹೊಸದಾಗಿ ಕಲ್ತಿರೋದ್ರಿಂದ ಡ್ರೋನ್ನೆಲ್ಲ ಓಡಿಸೋದು. ಸೊ ರಿಸ್ಕ್ ತೊಗೊಳೋದು ಬೇಡ, ನನಗೆ ಫ್ಲ್ಯಾಟ್ ಸರ್ಫೇಸ್ ಸಿಗಬೇಕು. ಅದಾದಮೇಲೆ ನೋಡೋಣ. ದಿಸ್ ಈಸ್ ಪ್ಯೂರ್ಲಿ ತಮಿಳ್ನಾಡು. ತುಂಬ ದೂರ ಇದೆ ಇದು ಹೊಸೂರ್ಗೂ. ನಾನು ಹಾರನ್ ವರ್ಕ್ ಆಗ್ತಿಲ್ಲ, ಸೈಡ್ಗೆ ಹೋಗೋಣ. ಇಲ್ಲಿಂದ ಜಸ್ಟ್ 10 ಕಿಲೋಮೀಟ್ರ್ ಅಪ್ ಹಿಲ್ ಸ್ಟಾರ್ಟ್ ಆಗುತ್ತೆ. ನೀವೇನೇ ಮಾಡಿ ಸ್ನೇಹಿತರೆ, ಈ ಲಾಂಗ್ ರೈಡ್ ಬರ್ಬೇಕಾದ್ರೆ ಒಂದು 3 ಐಟಮ್ಗಳು. ಒಂದು ಚೈನ್ ಲೂಪ್ ಮಾಡಿದ್ದೀವ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಬ್ರೇಕ್ ಪ್ಯಾಡ್ಸು ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಥಿಂಗು ಕ್ಲಚ್ಚು. ನಾನು ಕ್ಲಚ್ಚು ತುಂಬ ದಿನದಿಂದ ಅಡ್ಜಸ್ಟ್ ಮಾಡಿಸ್ಬೇಕು ಅಂತ ಮಾತಾಡ್ತಿದ್ದೆ, ಮಾಡಿಸೇ ಇಲ್ಲ. ಎಸ್, ಚೈನ್ ಅಡ್ಜಸ್ಟ್ಮೆಂಟು ಮರಿಬೇಡಿ. ಬ್ರೇಕ್ ಪ್ಯಾಡ್ಸು, ಆಮೇಲೆ ಬಂದ್ಬಿಟ್ಟು ಕ್ಲಚ್ ಆದರೆ ಒಂದು ಎಕ್ಸ್ಟ್ರಾ ಕೇಬಲ್ ಏನೋ ಒಂದು 250 ರೂಪಾಯಿ ಇರುತ್ತೆ, ಬ್ಯಾಗಲ್ಲಿ ಇಟ್ಕೊಂಡಿರಿ. ಯಾರೋ ಮೆಕ್ಯಾನಿಕ್ ಸಿಕ್ತಾಗ ನಿಮ್ಗೆ ಹಾಕೋಕ್ಕಾಗಿಲ್ಲ ಅಂದ್ರೂ ಕೊಟ್ಬಿಟ್ಟು ಹಾಕ್ಸ್ಕೊಬೋದು. ಯಾಕಂದರೆ ಇದ್ರ ಕೇಬಲ್ಗಳು ಸಿಗೋಲ್ಲ ಲೋಕಲಲ್ಲಿ. ಸೊ ಇಲ್ಲಿಂದ ರೋಡ್ ಚೆನ್ನಾಗಿಲ್ಲ. ವಿ ಆರ್ ಕ್ಲೈಂಬಿಂಗ್ ಟುವರ್ಡ್ಸ್ ದ ಮೌಂಟೇನ್. ಸೊ ಅದರಿಂದ ಸೇಮ್ ನಾವು ನಾರಾಯಣಗಿರಿ ಗುಡ್ಡ ವ್ಲಾಗ್ ಯಾರು ನೋಡಿಲ್ಲ ಅಂದರೆ ಇಲ್ಲಿ ಚೆಕ್ ಮಾಡಿ ಬರ್ತಾ ಇರುತ್ತೆ. ಸೊ ರಾಮನಗರಕ್ಕೆ ಬಂದಾಗ ನಾವು ಒಂದು ಯಾವುದೋ ರೋಡ್ ಮಿಕ್ಸ್ ಆಗಿ ಆ ಕಡೆ ಹೋಗಿದ್ವಿ. ಸೇಮ್ ಇದೇ ಥರ ಫೀಲಿಂಗು, ಫುಲ್ಲು ಮ್ಯಾಂಗೋ ಟ್ರೀಸು. ಬಟ್ ಈ ಕಡೆ ಇನ್ನೂ ಕ್ರೇಜ್ ಇದೆ, ಅದಕ್ಕಿಂತ ಎಕ್ಸ್ಟೆಂಟಿವ್ ಆಗಿ ಬೆಳೀತಾರೆ. ಸ್ಟ್ಯಾಂಡ್ ಆ್ಯಂಡ್ ಡೆಲಿವರ್. ಇನ್ನೂ ಮಳೆ ಬಂದಿಲ್ಲ. ಏನೋ ಮಳೆ ಬಂದಿದ್ರೆ ಇಲ್ಲಿ ಪಚಿತಿನೇ ಗುರು ರೋಡು. ಆಮೇಲೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಬೇಗ ಬರಬೇಕು ನಾವು. ನಮಗಂತೂ ಸಾಧ್ಯ ಇಲ್ಲ ಬಿಡಿ, ಆ ಕಡೆ ಇರೋರಿಗೆ. ನೀವೇನೋ ಹೊಸೂರು ರೋಡ್ ಸೈಡ್ಗಿದ್ರೆ ನಮಗೆ ರಾಮನಗರ ಎಲ್ಲ ಈಸಿ. ನಾವು 6 ಗಂಟೆಗೆ ಬಿಟ್ರೂ ಆರಾಮಾಗಿ ಸನ್ರೈಸ್ ನೋಡ್ಕೊಂಬರ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ನೀವೇನು ಮಿಡ್ ನೈಟ್ ಬಿಡೋಕ್ಕಾಗತ್ತಾ ಈ ಜಾಗಕ್ಕೆ? ಸಾಧ್ಯನೇ ಇಲ್ಲ. ಗ್ರೂಪ್ ರೈಡನ್ನು ಪ್ಲ್ಯಾನ್ ಮಾಡ್ತೀರಾ ಅಂದರೆ 4 ಗಂಟೆಗೆಲ್ಲ ಪ್ಲ್ಯಾನ್ ಮಾಡಿಬಿಡಿ ಈ ಕಡೆಗೆ. ಯಾಕಂದರೆ ಒಂದು ವೀಡಿಯೋಲ್ಲಿ ನೋಡಿದ್ದೆ ನಾನು, ಕ್ಲೌಡ್ ಮೂವ್ಮೆಂಟ್ ಆಗೋದು. ಇದು ಮ್ಯಾಂಗೋ ಎಲ್ಲ ಹೆಂಗೆ ಎಷ್ಟಿದ್ದಾರೆ ಗುರು. ಕ್ಲೌಡ್ ಮೂವ್ಮೆಂಟ್ ಆಗೋದು. ಓಕೆ, ಇಲ್ಲಿಂದ ರೋಡ್ ಚೆನ್ನಾಗಿದೆಯಾ? ಕ್ಲೌಡಿಂಗ್ ಮೂವ್ ಆಗೋದು ತೋರಿಸ್ತೀನಿ ನಿಮ್ಗೆ ಆ ಸ್ಪಾಟಲ್ಲಿ ಮೇಲ್ಗಡೆ ಹೋದ್ಮೇಲೆ. ಸೊ ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟ್ರ್ ನೀವು ಅಪ್ ಹತ್ತಬೇಕು ಅಂದರೆ 5 ಕಿಲೋಮೀಟ್ರು. ಸೊ ನೋಡಿ, ಇಲ್ಲಿಂದ ಅಪ್ ಹಿಲ್ ಸ್ಟಾರ್ಟ್ ಆಯಿತು. ಸ್ಲೋ ಆಗಿ ಹೋಗಿ, ಇಲ್ಲಿ ಯಾರೂ ಹಾಂಕ್ ಮಾಡಲ್ಲ, ಅದೊಂದು ಪ್ರಾಬ್ಲಮ್ಮು. ಏನು ವೀವ್ ಇದೆ ಗುರು ಇದು. ಫಾಕ್, ಮೈ ಗಾಡ್. ಜೀವನದಲ್ಲಿ ಅದು ಏನೇ ನೋವಿರಲಿ, ಒಂದು ಬೈಕ್ ರೈಡ್ ಬಂದು ಹಿಂಗೆ ನೋಡಿ, ಹಿಂಗೆ ಒಂದು ಸುತ್ತ ಒಂದು ಸಲ ಕಣ್ಣು ಹಿಂಗೆ ನೋಡಿ ಸ್ನೇಹಿತರೆ, ಹಿಂಗೆ. ಓ ಮೈ ಗಾಡ್, ಏನು ಪ್ರಕೃತಿ ಕೊಟ್ಟಿದ್ದಾರೆ ಗುರುದೇವರು. ಎಕ್ಸ್ಪೆಷಲಿ ನೋಡಿ ರಾಮನಗರದಲ್ಲಿ ಏನು ಗುರು ಈ ಥರ ರೋಡ್ಗಳಿಲ್ಲ. ನಾನು ಹೇಳೋದು, ಅಯ್ಯೋ ನಾರಾಯಣಗಿರಿ ಗುಡ್ಡಾಗಂತೂ ಹೋಗೋಕ್ಕೆ ಆಗಲ್ಲ. ಹಂಗೆ ಅಂದ್ಬಿಟ್ಟು ಆಫ್ ರೋಡಿಂಗ್ ಫುಲ್ ಹಾಳು ಮಾಡಿ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಪಾಯಿಂಟ್ ತನಕನೂ ರೋಡ್ ಇಲ್ಲ ಅಂದರೆ ಕಷ್ಟ ಆಗೋರು. ನೋಡಿ ಇಲ್ಲಿಂದ ಫುಲ್ ಬೈಕರ್ಸು.
ಕಷ್ಟ ಗುರು ಹಾರನ್ ಇಲ್ಲ ಅಂದರೆ. ಪಾಪ ಹಳ್ಳಿಯವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ವೆಹಿಕಲ್ಸ್ ಬರೋಲ್ಲ ಈ ಕಡೆ ಜಾಸ್ತಿ. ಓ ಗಾಡ್. ಬಲ್ಮಲೈ ಫೋರ್ಟ್ಗೆ ಸ್ವಾಗತ. ಕರೆಕ್ಟಾಗಿ ಪದ ನಾನು ಇಲ್ಲಿ ಹಾಕಿರ್ತೀನಿ, ಗೂಗಲಲ್ಲಿ ಮಾಡಿ ಮ್ಯಾಪಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಇದು ಆ್ಯಕ್ಚುಲಿ ಒಂದು ಕೆಲವರು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಮಾಡಿದ ಜಾಗ ಇದು. ಡಾಗಿ ಆಹಾ, ಇಲ್ಲಿಂದ ರೋಡ್ ಇಲ್ಲ ಆ್ಯಕ್ಚುಲಿ. ಯು ಹ್ಯಾವ್ ಟು ಮೇಕ್ ಶ್ಯೂರ್ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದ್ದರೆ ಕಷ್ಟ. ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಅಂದ್ಬಿಟ್ಟು ನೀವು ಬರದೇ ಇರಬೇಡಿ ಸ್ನೇಹಿತರೆ ಈ ಜಾಗಕ್ಕೆ, ಯಾಕಂದರೆ ಈ ರೋಡ್ನ ತುಂಬ ಎಂಜಾಯ್ ಮಾಡ್ತೀರಾ. ನೋಡಿ ಇಲ್ಲಿ ತನಕ ಯು ಕ್ಯಾನ್ ಕಮ್. ಯಾಕಂದರೆ ಮುಂಚೆ ನಾನು ಡಾಮಿನರ್ ಡಾಮಿನರ್ ಗ್ರೂಪಲ್ಲಿ ಯಾರೋ ಇರೋರು ಇದ್ದರೆ ನೋಡ್ತಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ವಿ ವಿಲ್ ಅವಾಯ್ಡ್ ಪ್ಲೇಸಸ್ ಬೇಡ ಹೋಗೋದು ಅಂದ್ಕೊಂಡು. ಓಕೆ, ಫಸ್ಟ್ ಗೇರ್ ನೋಡಿ, ಎಕ್ಸೆಲ್ಲೇ ಬಂದಿದೆ ಅಣ್ಣ. ಓ ಮ್ಯಾಪ್ ನೋಡಿ ಹೆಂಗಿದೆ, ಕ್ರೇಜಿ. ಬೈಕರ್ಸ್ಗೆ ಹೆಲ್ಪ್ ಆಗಲಿ ಅಂತ ಬುಲ್ಡೋಸರಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಓನ್ಲಿ ಪ್ರಾಬ್ಲಮ್ ಒಂದೇ ಕಡೆ ಮಣ್ಣಾಕ್ಬಿಟ್ಟಿದ್ದಾರೆ. Be on top gear, sorry, be on first gear. ಆಲ್ರೆಡಿ ನಮ್ಮ ರೇಡಿಯೇಟ್ರ್ ಫ್ಯಾನ್ ಆನ್ ಆಗೋಯ್ತು. ಸ್ಟಿಲ್ ವಿ ಕ್ಯಾನ್ ಗೋ ಅಬ್ಬೋ. ಮೇಲೆ ಹೋಗ್ಬೋದಾ? ಹೋಗ್ಬೋದು. ಅಷ್ಟು ಈಸಿ ಇಲ್ಲ ಇದು ಆಫ್ ರೋಡಿಂಗು. ಬಟ್ ಈ TRKನ ಎತ್ಕೊಂಡ್ಬಂದವ್ರೆ. TRK ನಿಂತಿದೆ. ನೋಡಿ ಅಂಕಲ್.
ಸಭಾಷಣ ವಿಕ್ಟರ್ ಅವ್ರು ಹೆಂಗೆ ಹತ್ತಿಸ್ತಾರೆ ನೋಡಿ, ಹದ್ದು ಗುರು ಹದ್ದು. ಪೇಷನ್ಸು. ನಾವು ಯಾವುದಾದ್ರು ಶೂ ಎಲ್ಲ ಹಾಕ್ಕೊಂಡು ನೋಡಿ, ಇದೆಲ್ಲ ಶೋಕಿಗಳು. ಅಲ್ಲಿ ನೋಡಿ ಅವ್ರು ನೋಡಿ ಚಪ್ಪಲಿಲಿ ಹೆಂಗೆ ಹತ್ತಿಸ್ತಾ ಇದ್ದಾರೆ. ಇಟ್ಸ್ ಅ ಬ್ಯೂಟಿ. ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅಷ್ಟೇ. ಡೈಲಿ ಓಡಾಡೋರು ಅವರು. ಇಲ್ಲಿಂದ ಮೇಲೆ ಹೋಗ್ಬೋದು. ಇನ್ನೂ ಮಣ್ಣು ಎಳೆದಿದ್ದಾರೆ. ನೀವೇನಾದರೂ ಈ ಕಡೆ ಬರ್ತಾಯಿದ್ರೆ ಇದೊಂದು ಅಪ್ಡೇಟು. ಮಣ್ಣು ಫುಲ್ ಎಳೆದಿದ್ದಾರೆ. ಡಾಗಿನ ಎತ್ಕೊಂಡ್ಬಂದ್ಬಿಟ್ಟವ್ರೆ. ಸಿಟಿಸನ್ ಎತ್ಕೊಂಡ್ಬಂದ್ಬಿಟ್ಟವ್ರು ಮೇಲ್ಗಡೆಗೆ. ಇದ್ದು ಹೊಡೀರಿ. ಮೂರು ಜನ ಗುರು ಗಾಡೀಲಿ. ನಾವು ಒಬ್ಬರು ಬರೋಕ್ಕೆ ಎದ್ರಕತ್ತಾ ಇದ್ದೀವಿ. ಇಲ್ಲಿ ನೋಡಿ 3 ಜನ. ಅಯ್ಯೋ ಕ್ರೇಜಿ ಜನ. ಮಣ್ಣೊಂದು ಹಾಕಿಲ್ಲ ಅಂದಿದ್ರೆ ಕರೆಕ್ಟಾಗಿರೋದು. ಸದ್ಯಕ್ಕೆ ಮ್ಯಾಗಿ ಅಂತಿದೆ. ಇಲ್ಲಿ ತಿಂಡಿ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಅಟ್ಲೀಸ್ಟ್ ತಿಂಡಿ ತಿನ್ಬೋದು. ಡೌನ್ ಹಿಲ್ ಮಾಡೋದೇ ಸ್ವಲ್ಪ ಕಷ್ಟ. ABS ಆಫ್ ಮಾಡ್ಕೊಬಿಡ್ತೀನಿ ಅಷ್ಟೇ. ಈ ಜಾಗನೇ ನಾನು ಹೇಳಿದ್ದು, ಆಗಲೇ ಹೇಳಿದ್ನಲ್ಲ. ಸ್ವಲ್ಪ ಸ್ನೋ ಇರೋ ಟೈಮಲ್ಲಿ ಬಂದರೆ ನಂದಿ ಬೆಟ್ಟದಲ್ಲಿ ಅದಕ್ಕಿಂತ ಡಬಲ್ ಇಲ್ಲಿ ಫುಲ್ ಒಂಥರ ಮಜಾ ಇರುತ್ತೆ. ಅಯ್ಯಪ್ಪ, ಅಲ್ಲಿ ನೋಡ್ತಾ ಇದ್ರೆ ತಲೆ ತಿರುಗ್ತದೆ. ಹೋಗಿ. ನಾನು ನೋಡಲ್ಲ ಸ್ನೇಹಿತರೆ, ನೀವು ನೋಡ್ಕೊಳ್ಳಿ. ಈ ಕಡೆ ನೋಡ್ತೀನಿ. ಇನ್ನೂ ಗೌರ್ಮೆಂಟಿಗೆ ಕಣ್ಣು ಬಿದ್ದಿಲ್ಲ ಅನಿಸುತ್ತೆ. ಇಲ್ಲಾಂದರೆ ಇಲ್ಲಿ ಫುಲ್ಲು ಕಾಂಪೌಂಡಿಂಗ್ ಮಾಡಿಸ್ಬಿಡ್ತಾರೆ. ದಯವಿಟ್ಟು ಯಾರು ಬಂದವ್ರು ಅಚಾತುರ್ಯ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಾ ಇವ್ರ ಅಂಕಲ್ ಸ್ಪ್ಲೆಂಡರಲ್ಲಿ ಇಷ್ಟು ಆರಾಮಾಗಿ ಹಸಿದ್ರು ಗೊತ್ತಾ. ಆರ್ಮಿ ಅಂತ ಬರೆದಿದ್ದಾರೆ. ಟೆಂಪಲ್ ಇದೆ. ಇಲ್ಲೊಬ್ಬ ಸಫಾರಿ ತಂದಿದ್ದಾನೆ. ಇಷ್ಟನಾ? ಆರ್ಸಿದೆ ಗುರು ಬಿಸಿಲು. ಸ್ವಲ್ಪ ಬೇಗ ಬಂದರೆ ಮಜಾ ಇರೋದು. ಬಟ್ ಲೇಟಾಗಿರೋ ಕಾರಣ ಇಷ್ಟಿದೆ ಬಿಸಿಲು. ಹೈಪ್ಡ್ ಪ್ಲೇಸ್ ಅಷ್ಟೇ. ಅಂದರೆ ಬೈಕಿಂಗು ಕ್ಲೈಮೇಟ್ ಮೇಲೆ ಡಿಪೆಂಡ್ಸು. ಬಟ್ ನಮಗೆ ರಾಮನಗರದಲ್ಲೇ ಒಳ್ಳೊಳ್ಳೆ ಇದಕ್ಕಿಂತ ಒಳ್ಳೊಳ್ಳೆ ವ್ಯೂಗಳಿದೆ. ಸಾಗರನೇ ಇದರಲ್ಲಿ. ಓಕೆ, ನಮ್ಮ ಬೈಕ್ ಕಣ್ಣಿಗೆ ಕಾಣಂಗೆ ಹಾಕೊಂಬೋಣ. ಯಾಕಂದರೆ ಲಗೇಜ್ ಸೆಟಪ್ ಇಳ್ಸೋಕ್ಕಾಗಲ್ಲ. ಅಲ್ಲೊಂದು ಕಲ್ಯಾಣಿ ಇದೆ ನೋಡಿ ಸ್ನೇಹಿತರೆ. ಫೋರ್ಟ್ ಅಂತ ಏನಕ್ಕೆ ಅಂತಾರೆ ಅಂತ ಅನಿಸುತ್ತೆ ಅಂದರೆ ನೋಡಿ, ಈ ಥರ ವಾಚ್ ಸ್ಟೇಷನ್ಗಳಿದೆ ಇಲ್ಲಿ. there is one temple. ನಮ್ಮೂರ ಕಡೆ ಗಾಡಿ. ಸ್ನೇಹಿತರೆ, ಈಗ ND ಫಿಲ್ಟರ್ ಆನ್ ಮಾಡ್ಕೊಂಡಿದ್ದೀನಿ. ND ಫಿಲ್ಟರ್ 16 ಆನ್. ಐ ಥಿಂಕ್ 0 ಇದೆ ಅನಿಸುತ್ತೆ ಆಡಿಯೋ DB. ಪರವಾಗಿಲ್ಲ. ಇಲ್ಲಿ ತನಕ ಕಾರ್ನ ಅಟೆಂಪ್ಟ್ ಮಾಡೋರಲ್ಲ ಎತ್ಕೊಂಬರೋಕ್ಕೆ, ಅದು ಖುಷಿ ಪಡಬೇಕು. ABS ಆಫ್. ಅಯ್ಯೋ, ಹಿಮಾಲಯನ್ದು ಇದೊಂದು ಏನಂದರೆ, ನೀವು ಒಂದು ಸಲ ಸೈಕಲ್ ಮತ್ತೆ ಆಫ್ ಮಾಡಿದ್ರೆ ಬ್ಯಾಕು ಡಿಫಾಲ್ಟ್ ಸೆಟ್ಟಿಂಗ್ ಹೋಗ್ಬಿಡುತ್ತೆ. ಅಂದರೆ ಪರ್ಫಾರ್ಮೆನ್ಸ್ ವಿತ್ ABS ಆನು.
ಅದೊಂದು ಇರಲಿ. ABS ಆನೆಲ್ಲ ಇಳಿಸೋಣ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈಗ ನೀವೇನೋ ಒಂದು ಸೆಟ್ಟಿಂಗ್ ಚೇಂಜ್ ಮಾಡಿರ್ತೀರಾ, ಇಗ್ನಿಷನ್ ಮತ್ತೆ ಆನ್ ಮಾಡ್ತೀರಾ ಅಂದ್ಕೊಳ್ಳಿ, ಆಫ್ ಮಾಡಿ, ಆವಾಗ ಹಳೆ ಸೆಟ್ಟಿಂಗ್ ಹೋಗ್ಬಿಡುತ್ತೆ. ಒಂದು ಲೆಕ್ಕದಲ್ಲಿ ಒಳ್ಳೇದೇ, ಮರ್ತು ಬಿಡ್ತೀವಲ್ಲ ಕೆಲವೊಂದು ಸಲ ಹೈವೇಗೆ ಬಂದಾಗ ಅಂತ ಅವ್ರು ಮಾಡಿರೋದು. ಆಫ್ ರೋಡಿಂಗ್ ರೇರ್ ಅಲ್ವಾ ಯೂಸ್ ಮಾಡೋದು, ABS ಆಫ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಅಂತ ಹಂಗೆ ಕೊಟ್ಟಿದ್ದಾನೆ. ಬಟ್ ಅದೇ ನೀವು ಮರಿಬಾರ್ದು. ನೋಡಿ, ದೇವಸ್ಥಾನಕ್ಕೆ ಇಲ್ಲಿಂದ ಕೆಳಗಡೆಯಿಂದ ದೀಪದ ಎಣ್ಣೆ ಎತ್ಕೊಂಡು ಹೋಗ್ತಿದ್ದಾರೆ ಗುರು. ಮಂಚ ABS ಆಫ್ ಮಾಡಿಬಿಟ್ರೆ ಒಂಚೂರು ಕಾನ್ಫಿಡೆನ್ಸ್ ಬರುತ್ತೆ, ಮಾತು ಕೇಳಲ್ಲ ಗಾಡಿ. ABS ಆನಲ್ಲಿದ್ದರೆ ಕೆಲವರು, ಇದೊಂದು ಬೇಸಿಕ್ಕು, ಏನಕ್ಕೆ ನಾವು ಆಫ್ ರೋಡ್ ಮಾಡ್ಬೇಕಾರೆ ABS ಆಫ್ ಮಾಡಬೇಕು ಅಂದರೆ, ಯಾರೋ ಒಬ್ಬರು ಡರ್ಟ್ ಬೈಕವರು ನಮಸ್ತೆ ಅಂದರು. ಸೊ ಏನಕ್ಕೆ ABS ಆಫ್ ಮಾಡಬೇಕು ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಇರೋಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ECUಗೆ 80ರಲ್ಲಿ ಬ್ರೇಕ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಮೆಸೇಜ್ ಹೋಗುತ್ತೆ, ಸೊ ಪ್ಯಾನಿಕ್ ಮಾಡ್ತಿದ್ದಾನೆ ಅಂತ. ಸೊ ನೀವೆಷ್ಟು ಟೈಟಾಗಿ ಹಿಡಿತೀರೋ ಆವಾಗ ವೀಲು ಲಾಕ್ ಆಗಿಬಿಡುತ್ತೆ. ಲಾಕ್ ಆದರೆ ಸ್ಕಿಡ್ ಆಗುತ್ತೆ ಗಾಡಿ. ಅದೇ ನೀವು ABS ಆಫ್ ಮಾಡಿಬಿಟ್ರೆ ಹಿಂಗೆ ಬ್ರೇಕ್ ಹೊಡೆದು ಬಿಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ, ನೋಡಿ ಜಾರ್ತಾ ಇದೆ, ಬ್ರೇಕ್ ಹೊಡೆದು ಬಿಡ್ಬೋದು. ಸೊ ದಿಸ್ ಮೀನ್ಸ್ ಡೌನ್ ಹಿಲ್ ಮಾಡಬೇಕಾದ್ರೆ ಆದಷ್ಟು ನಾವು ABS ಆಫ್ ಮಾಡಿಕೊಂಡು ಫ್ರಂಟ್ ಬ್ರೇಕ್ನ, ಪ್ರತಿ ಸಲ ಇದನ್ನು ಹೇಳ್ತೀನಿ, ಫ್ರಂಟ್ ಬ್ರೇಕ್ನ ಯೂಸ್ ಮಾಡಬೇಡಿ ಏನೇ ಕಾರಣಕ್ಕೂ. ರೇರೆಲ್ಲ ಆಟ ಆಡಬೇಕು. ಈ ವಿಡಿಯೋಲಿ ನಿಮ್ಗೊಂದು ಉತ್ತರ ಸಿಕ್ಕಿರುತ್ತೆ. ನಂದು ಕ್ರಾಸ್ ಸ್ಪೋಕ್ಸ್ದು ಹೆಂಗಿದೆ ಆಫ್ ರೋಡಿಂಗಿಗೆ ಅಂತೆಲ್ಲ ಕೇಳಿದ್ರು ಸಚಿನ್ ಅನಿಸುತ್ತೆ. ಈ ಆಫ್ ರೋಡ್ ಮಾಡ್ಬೇಕಾದ್ರೆ ಕೆಲವ್ರು ಹೇಳ್ತಾರೆ ಎಳ್ದಾಡತ್ತೆ ಅಂತಲ್ಲ, ಆ ಥರ ಏನೂ ಇಲ್ಲ. ಇದಕ್ಕಿಂತನೂ ಕೆಟ್ಟ ಆಫ್ ರೋಡ್ ಮಾಡಿದ್ದೀವಿ ನಾವು. ಸೊ ಇದು ಒಂಥರ ಟಫೆಸ್ಟ್ ಆಫ್ ರೋಡ್, ಯಾಕಂದರೆ ಫುಲ್ ಕಲ್ಲಿದೆ, ಮಧ್ಯೆ ಈ ಥರ ಮಣ್ಣು ಹಾಕಿದ್ದಾರೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾರ್ಯಾರು ಬೊಂಬ್ಲೈ ಫೋಟೋಗೆ ಬಂದಿರೋ ಅವ್ರಿಗೆ ಗೊತ್ತಿರುತ್ತೆ. ಇವೊಂದು ಮೇಲ್ಗಡೆ ಹೋಗ್ಬಿಟ್ಟು ಖುಷಿ ಪಡ್ತೀರಾ, ಫೈನ್. ಹತ್ತಬೇಕಾದ್ರೆ ಒಂದು ಕಡೆ ಬೀಜ ಬಾಯಿಗೆ ಬರ್ತಾ ಇರುತ್ತೆ. ಇಲ್ಲೊಂಚೂರು ಫ್ಲ್ಯಾಟ್ ಲ್ಯಾಂಡ್ ಇದೆ, ಡ್ರೋನ್ ಬಿಡ್ಬೋದಾ? ನನಗೀಗ ಮೇನ್ ಡ್ರೋನ್ ಆಡ್ಸೋದು ಕಲಿಬೇಕು, ಅದೊಂದು ಇಂಟ್ರೆಸ್ಟ್ ಬರಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸ್ನೇಹಿತರೆ, ಭಯ ಆಗುತ್ತೆ ಬಿಡೋಕ್ಕೆ. ಆಮೇಲೆ ನನಗೆ ಯಾರು ಡ್ರೋನ್ ಓಡಿಸೋ ಅಂದರೆ ಡ್ರೋನ್ ಬಗ್ಗೆ ಗೊತ್ತಿರೋ ಫ್ರೆಂಡ್ಸ್ ಇಲ್ಲ ನನ್ನ ಗ್ಯಾಂಗಲ್ಲಿ. ಸೊ ನೀವೇನೋ ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರೋ ದಯವಿಟ್ಟು ಮೆಸೇಜ್ ಮಾಡಿ. ಮಿರರ್ ಹೊಗಳ್ತಿದ್ನಲ್ಲ, ಏನು ಆಯಿತು ಅಂದರೆ ಇದು ಮಿರರ್ದೆಲ್ಲ ಪ್ರಾಬ್ಲಮ್. ಆ್ಯಕ್ಚುಲಿ ನಾನು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿದ್ದೆ ಮನೇಲೇ, ಫುಲ್ ಟೈಟ್ ಮಾಡಿಲ್ಲ, ನನ್ನದೇ ಮಿಸ್ಟೇಕ್. ಇಲ್ಲ ಅಡ್ಜಸ್ಟ್ಮೆಂಟ್ ಬರುತ್ತೆ ಅಲೆನ್ ಕೀಯಲ್ಲಿ. ಸೊ ಅದರಿಂದ ಸ್ವಲ್ಪ ಕೆಳಗಡೆ ಬಂದಿದೆ. ನಿಮ್ಗೆ ಆ್ಯಂಗಲ್ ಸ್ವಲ್ಪ ಹಿಂಗೆ ಬರ್ತಾ ಇರುತ್ತೆ. ಈಗ ನಿನ್ನ ಕಂಡಾಗ ಸಂತೋಷವೇನು